Hey guys, welcome back to my channel. I'm back with another Misho viral Sasta hair straightener. Yes, it's a mini hair straightener. ನೀವು ನೋಡಬಹುದು ಇಲ್ಲಿ. ನೀವೇನಾದರೂ ಸಸ್ತಾ ಪ್ರಾಡಕ್ಟ್ಸ್ ನ ಹುಡುಕ್ತಿದ್ರಿ, ಕಮ್ಮಿ ಬಜೆಟ್ ಅಲ್ಲಿ ಬೇಕು ಅನ್ಕೊಂತಿದ್ರಿ ಅಂದ್ರೆ ಡೆಫಿನೆಟ್ಲಿ ದಿಸ್ ಇಸ್ ಗೋ ಟು ಪ್ರಾಡಕ್ಟ್. ನಾನು ಆಲ್ರೆಡಿ ಇದನ್ನ ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಟ್ಟಿದ್ದೀನಿ, ನನ್ನ ಶಾರ್ಟ್ಸ್ ವಿಡಿಯೋದಲ್ಲಿದೆ. ಬಟ್ ನಿಮ್ಗೆ ಎಲ್ಲರಿಗೂ ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಡೀಟೇಲ್ ಆಗಿ ರಿವ್ಯೂ ಬೇಕಾಗಿತ್ತು. ಸೊ ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನಂಗೆ ಗೊತ್ತು ಇದು ಸ್ಟ್ರೈಟ್ನಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಫುಲ್ ಹೇರ್ಸಿಗೆ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಯಾವ ಥರ ಇರುತ್ತೆ, ಆಗುತ್ತೋ ಇಲ್ಲೋ, ಎಷ್ಟು ಟೈಮಲ್ಲಿ ಆಗುತ್ತೆ ಏನು ಅನ್ನೋದನ್ನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಲಾಂಗ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಅ ಮೀಶೋ ಹೇರ್ ಸ್ಟ್ರೈಟ್ನರ್, ವೆರಿ ಸ್ಮಾಲ್ ಹೇರ್ ಸ್ಟ್ರೈಟ್ನರ್, ತುಂಬಾ ಸಣ್ಣದಿದೆ. ನೀವು ಇಲ್ಲಿ ಹಾಕಿರ್ತೀನಿ ರೆಫರೆನ್ಸಿಗೆ ನೋಡ್ಬೋದು. ಇಟ್ಸ್ ಅ ಚೋಟು ಹೇರ್ ಸ್ಟ್ರೈಟ್ನರ್. ಓಕೆ, ತುಂಬಾ ಸಣ್ಣದಿದೆ. ಟ್ರಾವೆಲ್ ಫ್ರೆಂಡ್ಲಿ, ಡೆಫಿನೆಟ್ಲಿ ಎಲ್ಲರ ಹತ್ರ ಇರಬೇಕು. ಶಾರ್ಟ್ ಹೇರ್ ಇರೋರ್ಗಂತೂ ಇದು ಇರಲೇಬೇಕು. ಸೊ ನಂದು ಅಷ್ಟೇ, ಈಗ ನಾನು ತುಂಬಾ ಥಿಕ್ ಹೇರ್ಸ್ ಇದೆ ನಂದು. ಸೊ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನಾನು ತುಂಬಾ ಥಿಕ್ ಹೇರ್ಸ್ ಅಂತ. ಸೊ ನನ್ನ ಥಿಕ್ ಹೇರಿಗೆ ಶಾರ್ಟ್ ಮಾಡಿಸಿದ್ದೀನಿ, ಬಟ್ ಸ್ಟಿಲ್ ತುಂಬಾ ಥಿಕ್ಕಾಗಿರೋ ಹೇರ್ಸಿಗೆ ಇದು ಯಾವ ಥರ ವರ್ಕ್ ಆಗುತ್ತೆ, ಎಷ್ಟು ಟೈಮ್ ಹಿಡಿಯುತ್ತೆ, ಇದು ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಅಂತ ಡೆಫಿನೆಟ್ಲಿ ಗೊತ್ತು. ಬಟ್ ಎಷ್ಟು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಆ್ಯಂಡ್ ಆಲ್ಸೋ ಇನ್ನೊಂದು ಸ್ವಲ್ಪ ರಿವ್ಯೂ ಕೊಡ್ತೀನಿ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ. So if you guys interested in watching this video, then please continue watching till end. Without any ado, let's get into the video. Like a glance from the past, dark in the frame, you're the poster on the wall. My dreams, you the prince and I'm like, oh, fairy tales, I'm not used to it. ಪ್ರಾಡಕ್ಟ್ ಬಂದ್ಬಿಟ್ಟು ಇದು ನೀವು ನೋಡ್ಬೋದು, ಈ ಥರ ಒಂದು ಬಾಕ್ಸಲ್ಲೇ ಬರುತ್ತೆ. ಡೆಫಿನೆಟ್ಲಿ ಇದ್ರ ಜೊತೆ ಈ ಬಾಕ್ಸ್ನು ಕೂಡ ನಿಮಗೆ ಬರುತ್ತೆ. ಆ್ಯಂಡ್ ತುಂಬಾ ಟ್ರಾವೆಲ್ ಫ್ರೆಂಡ್ಲಿ ಆಗಿಬಿಡುತ್ತೆ ಇದು. ಈ ಥರ ಬಾಕ್ಸ್ ಬರೋದ್ರಿಂದ ಎಲ್ಲೂ ಜಂಜಾಟ ಇಲ್ಲ, ಏನೂ ಇಲ್ಲ. ಪಟ ಈ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಕೊಂಡ್ಬಿಡು, ಬ್ಯಾಗಲ್ಲಿ ತೊಗೊಂಡು ಹೋಗ್ಬಿಡೋದು ಅಷ್ಟೇ. ಟ್ರಾವೆಲ್ ಫ್ರೆಂಡ್ಲಿ, ತುಂಬಾ ಚೆನ್ನಾಗಿದೆ. ಬಟ್ ಎಷ್ಟು ಟೈಮ್ ಆಗುತ್ತೆ ಅನ್ನೋದನ್ನ ಈಗ ನಾವು ಮುಂದೆ ಇದ್ರ ಬಗ್ಗೆ ನೋಡ್ತಾ ಹೋಗ್ತೀವಿ. ಸೊ ಬಾಕ್ಸ್ ತುಂಬಾ ಕ್ಯೂಟ್ ಆಗಿದೆ. ಆ್ಯಂಡ್ ಆಲ್ಸೋ ಇವನ್ ದ ಪ್ರಾಡಕ್ಟ್ is so cute. Okay, it's so aesthetic, it's so cute. ಪರ್ಫೆಕ್ಟ್ ಆಗಿ ಹೇಳ್ತೀನಿ. ನೀವು ತುಂಬಾ ಚೋಟು ಸರ್ ಪ್ರಾಡಕ್ಟ್ ಇದು. ಆ್ಯಂಡ್ ಈ ಪ್ರಾಡಕ್ಟ್ ಹೇಳಬೇಕು ಅಂದರೆ ನೀವು ನೋಡ್ಬೋದು, ದಿಸ್ ಇಸ್ ದ ಪ್ರಾಡಕ್ಟ್. ಒಳಗೆ ಪಿಂಕ್ ಕಲರ್, ಪೇಸ್ಟಲ್ ಪಿಂಕ್ ಕಲರ್ ಪ್ಲೇಟಿಂಗ್ ಇದೆ. ಆ್ಯಂಡ್ ಔಟ್ ಸೈಡ್ ಎಲ್ಲನೂ ಫುಲ್ ವೈಟ್ ಕಲರ್ ಇದೆ. ಆ್ಯಂಡ್ ಸ್ವಲ್ಪ ಪಿಂಕ್ ಕಲರ್ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಸೋ ಅಸ್ಥೆಟಿಕ್. ಓಕೆ, ಅಸ್ಥೆಟಿಕ್ ಬಗ್ಗೆ ಮಾತಾಡೋಂಗಿಲ್ಲ ಈ ಪ್ರಾಡಕ್ಟ್ ಬಗ್ಗೆ, ಅಷ್ಟು ಅಸ್ಥೆಟಿಕ್ ಆಗಿದೆ, ಸಖತ್ತಾಗಿದೆ ಈ ಪ್ರಾಡಕ್ಟು. ಆ್ಯಂಡ್ ಒಳಗೆ ನಿಮಗೆ ಒಂದು ಬಟನ್ ಇದೆ, ಇಲ್ಲಿ ಕಾಣ್ತಿರುತ್ತೆ ಅನ್ಕೊತೀನಿ. ಓಕೆ, ನೀವು ನೋಡ್ಬೋದು, ಇಲ್ಲೊಂದು ಬಟನ್ ಇದೆ ಪಿಂಕ್ ಕಲರ್ದು. ಆ ಬಟನ್ ಆನ್ ಆ್ಯಂಡ್ ಆಫ್ ಬಟನ್ ಇದು. ಸೊ ನಾನು ನಮಗೆ ಆನ್ ಆ್ಯಂಡ್ ಆಫ್ ಬರ್ದಿರೋದನ್ನ ಕಾಣಲ್ಲ, ಸೊ ತೋರ್ಸೋಕ್ಕಾಗಲ್ಲ. ಬಟ್ ಆನ್ ಆ್ಯಂಡ್ ಆಫ್ಗೆ ಒಂದು ಬಟನ್ ಇದೆ ಅಷ್ಟೇ. ಇದರಲ್ಲಿ ಟೆಂಪ್ರೇಚರ್ ಸೆಟ್ಟಿಂಗ್ ಅದಿದು ಏನೂ ಇಲ್ಲ. ಆ್ಯಂಡ್ ಕೇಬಲ್ ಬಂದ್ಬಿಟ್ಟು ನೋಡ್ಬೋದು, ಇಷ್ಟಿದೆ. ಪರ್ಫೆಕ್ಟ್, ನನ್ನ ಏನಂತಾರೆ ಫ್ರೇಮಲ್ಲಿ ಪರ್ಫೆಕ್ಟಾಗಿ ಬರ್ತಿದೆ. ಇಷ್ಟಿದೆ. ಓಕೆ, ಇಷ್ಟಿದೆ, ತುಂಬಾ ಉದ್ದನೂ ಇಲ್ಲ. ಈ ಸ್ಮಾಲ್ ಹೇರ್ ಸ್ಟ್ರೈಟ್ನರಿಗೆ ಸ್ಮಾಲ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ರೊಟೇಟೇಬಲ್ ಅಲ್ಲ, ಇದೇ ಥರ ನೀವು ಹಿಂಗೇನಾದರೂ ಮಾಡ್ಕೊಳ್ಳೋದು, ಏನಾದರೂ ಕರ್ಲಿಂಗ್ ಮಾಡೋಕ್ಕೆ ಇದು ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ರೊಟೇಟೇಬಲ್ ಇಲ್ಲ ಇದು. ಆ್ಯಂಡ್ ಆಲ್ಸೋ ತುಂಬಾ ಉದ್ದನೂ ಇಲ್ಲ, ಸೊ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಮಾಡ್ಕೋಬೇಕಾದ್ರೆ. ಸೊ ಹೀಟಿಗೆ ಇಟ್ಬಿಡ್ತೀನಿ ನಾನು ಈ ಪ್ರಾಡಕ್ಟ್ನ. ಮುಂಚೆ ಎಲ್ಲರೂ ಪ್ರತಿ ಸಲ ಕೇಳ್ತಾರೆ ನನ್ನನ್ನು, ಆನ್ ಇಟ್ಟು ಆಫ್ ಮಾಡಬೇಕಾ ಅಂತ. ಗಾಯ್ಸ್, ನಿಮ್ಗೆ ಕಂಪ್ಲೀಟ್ ಹೇರ್ ಸ್ಟ್ರೈಟ್ನಿಂಗ್ ಆಗೋ ತನಕ ಇದನ್ನು ಹೀಟಿಗಿಟ್ಟು ಕಂಪ್ಲೀಟ್ ಬಿಡಬೇಕು. ಆಗೋ ತನಕ ನೀವು ಆನೇ ಇಡಬೇಕು. ಆದಮೇಲೆ ಆಫ್ ಮಾಡಿ, ಅಲ್ಲಿ ತನಕ ಆಫ್ ಮಾಡಬೇಡಿ. ಅಲ್ಲಿ ತನಕ ನೀವು ಏನಾದರೂ ಆಫ್ ಮಾಡಿಬಿಟ್ರಿ ಅಂತಂದ್ರೆ ನಿಮ್ಮ ಹೇರ್ ಸ್ಟ್ರೈಟ್ನಿಂಗ್ ಆಗೋದಿಲ್ಲ. ಆಗಬೇಕು ಅಂತಂದರೆ ನೀವು ಹೇರ್ ಸ್ಟ್ರೈಟ್ನರ್ನ ಆನ್ ಇಡಲೇಬೇಕು. ಒಂದು ಲೈಟ್ ಕಾಣ್ತಿದೆ, ನೀವು ನೋಡ್ಬೋದು. ಒಂಥರ ಏನಂತಾರೆ, ಈಗ ಆಫ್ ಆಯಿತು ನೋಡಿ. ರೆಡ್ ಕಲರು ಒಂದು ಲೈಟ್ ಕಾಣ್ತಿದೆ, ಅದು ಆನ್ ಆದರೆ ಆನ್ ಆದಂಗೆ ಇದು. ಮತ್ತು ಇನ್ನೇನು ಸೆಟ್ಟಿಂಗ್ಸ್ ಇಲ್ಲ ಇದರಲ್ಲಿ. ಆನ್ ಮಾಡಿಬಿಟ್ಟು ಇಟ್ಬಿಡೋದು.
5-10 ಮಿನಿಟ್ಸ್ ಅದು ಕಂಪ್ಲೀಟಾಗಿ ಎಲ್ಲ ಹೀಟ್ ಆದಮೇಲೆ ಹೇರ್ನ ಸ್ಟಾರ್ಟ್ ಮಾಡೋಣ. ನನ್ನ ಹೇರ್ನ ಪ್ರಿಪೇರ್ ಮಾಡಿಬಿಡೋಣ ಹೇರ್ ಸ್ಟ್ರೈಟ್ನಿಂಗಿಗೆ. ನನ್ನ ಪ್ರಾಡಕ್ಟ್ಸ್ ಲಾಸ್ಟ್ ಟೈಮ್ ಯೂಸ್ ಮಾಡಿದ್ನಲ್ವ, ಸೇಮ್ ಅದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ. ನಾನು ಯಾವ ಲಾಸ್ಟ್ ಟೈಮ್ ಅಂತ ಹೇಳ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಹೋಗಿ ನನ್ನ ವಿಡಿಯೋಸ್ ಇದೆ ನನ್ನ ಚಾನಲಲ್ಲಿ. ಒಂದು 3 ವಿಡಿಯೋಸ್ ಇದೆ ಹೇರ್ ಸ್ಟ್ರೈಟ್ನಿಂಗಿಂದು. ಮೀಶೋ ಹೇರ್ ಸ್ಟ್ರೈಟ್ನರ್ ಪಿಂಕ್ ಕಲರ್ ಬರುತ್ತಲ್ವ, ಕರ್ಲ್ ಪ್ಲಸ್ ಸ್ಟ್ರೈಟ್ನಿಂಗ್ ಅದು, ಮತ್ತು ಆಲ್ಸೋ ಹೇರ್ ಸ್ಟ್ರೈಟ್ನಿಂಗ್ ಬ್ರಷ್ ಆ್ಯಂಡ್ ಫಿಲಿಪ್ಸ್ ಹೇರ್ ಸ್ಟ್ರೈಟ್ನರ್, ತುಂಬಾ ಚೆನ್ನಾಗಿರೋ ಹೇರ್ ಸ್ಟ್ರೈಟ್ನರ್ ಅದು. ಆ 3 ವಿಡಿಯೋಸು ಇದೆ ನನ್ನ ಚಾನಲಲ್ಲಿ. ನಾನು ಆಲ್ರೆಡಿ ಹೇರ್ ಸ್ಟ್ರೈಟ್ನರ್ಸ್ನ ರಿವ್ಯೂ ಕೊಟ್ಟಿದ್ದೇನೆ. ಸೊ ನೀವಿನ್ನೂ ಹೋಗಿ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ಔಟ್ ಮಾಡಿ ನನ್ನ ವಿಡಿಯೋಸ್ನ. ಸೊ ಯಾ, ಫಸ್ಟ್ ಲೆಟ್ಸ್ ಡು ದಿಸ್. ಯಾ, ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೇನೆ ನಾನು ಇಲ್ಲಿ ನೋಡ್ಬೋದು. ಹ್ಯಾವ್ 2 ಪಾರ್ಟಿಷನ್ ಹಿಯರ್. ಓಕೆ, 2 ಪಾರ್ಟಿಷನ್ ಇದೆ. ಇವು 2 ಪಾರ್ಟಿಷನ್ನು ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಆಮೇಲೆ ಅಪ್ಪರ್ ಸೆಕ್ಷನ್ಗೆ ಹೋಗೋಣ. ಸೊ ಯಾ, ತುಂಬಾ ಸಣ್ಣ ಇದನ್ನ ತೊಗೊಂಡು ಸ್ಟ್ಯಾಂಡ್ ತೊಗೊಂಡು ನಾನು ಮಾಡಬೇಕಾಗತ್ತೆ ಕೂದಲಿಂದು, ಬಿಕಾಸ್ ಇದು ತುಂಬಾ ಸ್ಮಾಲ್ ಸ್ಟ್ರೈಟ್ನರ್. ಸೊ ಸ್ವಲ್ಪನೇ ತೊಗೋಬೇಕಾಗತ್ತೆ, ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್. ಸೊ ನಾನೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೀನಿ, ನೀವು ನೋಡ್ಬೋದು ಮೇಲೆ. ಸೊ ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇನ ನೀಟಾಗಿ ಸ್ಪ್ರೇ ಮಾಡಿ, ಎಲ್ಲ ಕೂದಲಿಗೂ ನೀಟಾಗಿ ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇ ಹತ್ತಬೇಕು. ಇಲ್ಲ ಅಂತಂದರೆ ತುಂಬಾ ಹೇರ್ ಡ್ಯಾಮೇಜ್ ಆಗುತ್ತೆ. ಹೇರ್ ಸ್ಟ್ರೈಟ್ನಿಂಗ್ ಹೀಟ್ ಆಗಿದೆ ಬಿಕಾಸ್ ನಾನು ಹಿಂಗೆ ಕೈ ಹಿಡಿದ ತಕ್ಷಣ ಗೊತ್ತಾಗ್ತಾ ಇದೆ ನನಗೆ ಹೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ನಿಮಗೆ ಹೀಟ್ ಫೀಲ್ ಆಗುತ್ತೆ. ಸೊ ಯಾ, ಹೀಟ್ ಆಗಿದೆ. ಈಗ ನಾನು ಮಾಡ್ಕೋಬೋದು. ಬಟ್ ನಂದು ಹೇರ್ಸ್ ಇನ್ನೊಂದು ಸ್ವಲ್ಪ ಡ್ರೈ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ವೆಟ್ಟಾಗಿದ್ದಾಗ ಹೇರ್ ಸ್ಟ್ರೈಟ್ನಿಂಗ್ ಮಾಡಬಾರ್ದು. ಸೊ ಡ್ರೈ ಆಗಲಿ ಅಂತ ವೇಟ್ ಮಾಡ್ತಿದ್ದೀನಿ ಅಷ್ಟೇ. ನೀವು ನೋಡ್ಬೋದು ನಾನು ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿರಲಿಲ್ಲ ಬಿಕಾಸ್ ಎಷ್ಟು ನಿಧಾನಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಲಿ ಅಂತ. ಎಸ್, ತುಂಬಾ ನಿಧಾನಕ್ಕೆ ಮಾಡ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನನಗೆ ಸ್ಟ್ರೇಟ್ ಅನ್ನೋ ಥರ ಫೀಲ್ ಆಗ್ತಾಯಿಲ್ಲ. ಸ್ವಲ್ಪ ಹೀಟ್ ಟಚ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರೈಟ್ನಿಂಗ್ ಆಗಿದೆ. ಬಟ್ ಯಾ, ಕಂಪ್ಲೀಟ್ ಸ್ಟ್ರೈಟ್ನಿಂಗ್ ಅಂತ ಅನ್ನಿಸ್ತಾ ಇಲ್ಲ. ಇನ್ನೊಂದು 2-3 ಸಲ ಮಾಡಿ ತೋರಿಸ್ತೀನಿ. ನಾನು ಒಂದು ಸೈಡ್ ಫುಲ್ ಮಾಡ್ಕೊಂಡಿದ್ದಾಯಿತು, ನೀವು ನೋಡ್ಬೋದು. ನನ್ನ ಹೇರ್ಸ್ ಡಿಫ್ರೆನ್ಸ್ ಏನಿದೆ ನನ್ನ ನಾರ್ಮಲ್ ಹೇರ್ಸಿಗೂ ಮತ್ತು ಸ್ಟ್ರೈಟ್ನಿಂಗ್ ಮಾಡಿರೋ ಹೇರ್ಸಿಗೂ ಏನು ಡಿಫ್ರೆಂಟ್ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ದಿಸ್ ಇಸ್ ಸೋ ಗುಡ್. ಓಕೆ, ಡಿಫ್ರೆನ್ಸ್ ನೀವು ನೋಡಿದ್ರಿ. ಈ ಕಡೆನೂ ಮಾಡಿಕೊಂಡು ಇಲ್ಲಿ ಮೇಲಿನ ಹೇರ್ಸು ಮಾಡ್ಕೊಂಬಿಡೋಣ. ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ನೋಡೋಣ. ನಾನು ಒಂದು 5-6 ಟೈಮ್ಸ್ ಮಾಡಿದ್ರು ಇನ್ನೊಂದು ಸ್ವಲ್ಪ ಕರ್ಲ್ಸ್ ಅದೇ ಥರ ಇದೆ. ಕಂಪ್ಲೀಟಾಗಿ ಸ್ಟ್ರೈಟ್ನಿಂಗ್ ಆಗಲ್ಲ ಇದು. ನಾನು ಇನ್ನು ಜಾಸ್ತಿ ಹೇರ್ಸ್ ತೊಗೊಂಡ್ಬಿಟ್ಟು ನಂಗೆ ಏನೋ ನನ್ನ ಮಿಸ್ಟೇಕ್ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ನಾನು ಇನ್ನೊಂದು 2 ಸಲ ಸ್ವಲ್ಪನೇ ಹೇರ್ ತೊಗೊಂಡು ಟ್ರೈ ಮಾಡ್ತೀನಿ.
ಎಸ್, ನೀವು ನೋಡ್ಬೋದು ಈಗ 2 ಕಡೆ ಅಷ್ಟೇ ತುಂಬಾ ಚೆನ್ನಾಗಿ ಸ್ಟ್ರೇಟ್ನಿಂಗ್ ಆಗಿದೆ. ಆಗಲೇ ಇರೋ ನನ್ನ ಹೇರ್ಸಿಗೂ ಈಗ ನನಗಿರೋ ಅಂಥ ಹೇರ್ಸಿಗೂ ಡಿಫ್ರೆನ್ಸ್ ಡೆಫಿನೆಟ್ಲಿ ಇದೆ. ತುಂಬಾ ಚೆನ್ನಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿದೆ ಇದು. ಸೊ ಮೇಲೊಂದಿಷ್ಟು ಪಾಡಿಷನ್ ತೊಗೊಂಬಿಟ್ಟು ಬೇಗ ಬೇಗ ಮೇಲಿಂದನೂ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಓಕೆ, ಯು ಗೈಸ್ ಕ್ಯಾನ್ ಸಿ ದಿಸ್. ಇವೆಲ್ಲ ಸ್ಟ್ರೈಟ್ನಿಂಗ್ ಮಾಡಿರೋದು, ಇವು ಸ್ಟ್ರೈಟ್ನಿಂಗ್ ಮಾಡಿಲ್ಲ ಇನ್ನು. ನೀವು ನೋಡ್ಬೋದು ಡಿಫ್ರೆನ್ಸ್ ಏನಿದೆ ಅಂತ ಅಂದ್ಬಿಟ್ಟು. ಬಟ್ ಗಾಯ್ಸ್, ಕೆಳಗಿಂದೇನೋ ಹೇರ್ಸ್ ಸ್ವಲ್ಪ ಇತ್ತು, ಒಂದು 4 to 5 ನಾನು ಪಾರ್ಟಿಷನ್ ಮಾಡಿಕೊಂಡು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಬಿಟ್ಟೆ. ಮೇಲೆ 6 to 7, ಮೋರ್ ದೆನ್ 7. ಓಕೆ, ಆ ಹೇರ್ ಸ್ಟ್ರೈಟ್ನಿಂಗ್ ಒಂದೊಂದು 5 ಸಲ 6 ಸಲ ಮಾಡೋ ಅಷ್ಟೊತ್ತಿಗೆ ಐ ಆಮ್ ಡನ್ ವಿತ್ ದಿಸ್. ನನಗೆ ಮುಂದೆ ಕಂಟಿನ್ಯೂ ಮಾಡಬೇಕು ಅಂತಲೂ ಅನ್ನಿಸ್ತಿಲ್ಲ. ಅಷ್ಟು ಪೇನ್ ಆಗ್ತಿದೆ ನಂದು ಬ್ಯಾಕು, ನನ್ನ ಕೈಲಿ ಆಗ್ತಿಲ್ಲ. ಅಷ್ಟೊಂದು ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ಇದು ಅಂತಲೇ ಹೇಳ್ಬೋದು. ನೋಡ್ಬೋದು ನನ್ನ ಸ್ಟ್ರೈಟ್ನಿಂಗ್ ಮಾಡಲಿದ್ದ ಹೇರ್ಸಿಗೂ ಆ್ಯಂಡ್ ಆಲ್ಸೋ ಸ್ಟ್ರೈಟ್ನಿಂಗ್ ಮಾಡಿರೋ ಹೇರ್ಸಿಗೂ ಡಿಫ್ರೆನ್ಸ್ ಡೆಫಿನೆಟ್ಲಿ ಇದೆ. ಬಟ್ ಆಲ್ಸೋ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಇದು. ಓಕೆ, ಲೆಟ್ ಮೀ ಫಿನಿಶ್ ದಿಸ್ ಸೈಡ್ ಆಲ್ಸೋ. ಓ ಮೈ ಗಾಡ್, ಇದಕ್ಕೊಂದು ಹಾಫ್ ಆನ್ ಅವರ್ ಆಗುತ್ತೆ ಅನ್ಸುತ್ತೆ ಈಗ. This is my hairs after hair straightening. ಓಕೆ, ಹೇರ್ ಸ್ಟ್ರೈಟ್ನಿಂಗ್ ಆದಮೇಲೆ ಇದು ನನ್ನ ಹೇರ್ಸ್ ಈ ಥರ ಇರೋದು ನೀವು ನೋಡ್ಬೋದು. ಕಂಪ್ಲೀಟಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯಾ, ದಿಸ್ ಇಸ್ ದ ರಿಸಲ್ಟ್. ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್. ನಂತರ ಯಾರಿಗಾದ್ರೂ ತುಂಬಾ ಫ್ರೀಝಿ, ಡ್ರೈ ಮತ್ತು ತುಂಬಾ ಥಿಕ್ ಹೇರ್ ಇದ್ದರೆ ನಾನು ಸಜೆಸ್ಟ್ ಮಾಡಲ್ಲ. ನಂದು ವೇವಿ ಹೇರ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ವೇವಿ ಹೇರ್ಸಿಗೆ ಮತ್ತು ಕರ್ಲಿ ಹೇರ್ಸಿಗೆ ಇದು ಅಲ್ಲೇ ಅಲ್ಲ. ನಿಮ್ದು ಏನಾದರೂ ಸ್ಟ್ರೇಟ್ ಇದ್ದು ನೀವು ಇನ್ನೂ ಸ್ಟ್ರೇಟ್ ಮಾಡ್ಕೋಬೇಕು ಅಂದ್ಕೊಂಡ್ರೆ, ಇಲ್ಲ ಅಂತಂದರೆ ನಿಮ್ಮದು ತುಂಬಾ ಥಿನ್ ಹೇರ್ಸ್ ಇದೆ, ಶಾರ್ಟ್ ಹೇರ್ಸ್ ಇದೆ ಅಂದರೆ ಡೆಫಿನೆಟ್ಲಿ ಗೋ ಫಾರ್ ದಿಸ್. ಬಟ್ ಆ್ಯಕ್ಚುಲಿ ಇದು ಎವ್ರಿ ಗರ್ಲ್ಸ್ ಶುಡ್ ಮಸ್ಟ್ ಹ್ಯಾವ್ ಅನ್ನೋ ಥರ ಪ್ರಾಡಕ್ಟು. ನಿಮಗೆ ಫುಲ್ ಹೇರ್ಸಿಗೆ ಇದು ಆಗಲ್ಲ, ಬಟ್ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ ಬ್ಯಾಂಗ್ಸ್ನ ನೀವು ಇದು ಮಾಡ್ಕೋಬೋದು. ನೀವು ನೋಡ್ಬೋದು ನನ್ನ ಬ್ಯಾಂಗ್ಸ್ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಬೌನ್ಸ್ ಬಂದಿದೆ. ಇದರಲ್ಲಿ ನಾನು ಬ್ಯಾಕಿಂದ ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ, ಸಕ್ಕತ್ತಾಗಿ ಬೌನ್ಸ್ ಬಂದಿದೆ. ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಯಾವಾಗಲೂ ಅಷ್ಟೇ ಇದನ್ನೇ ಯೂಸ್ ಮಾಡೋದು ನನ್ನ ಕರ್ಟನ್ ಬ್ಯಾಂಗ್ಸಿಗೆ. ಸೊ ಯಾ, ನೀವು ಇದರಿಂದ ಕರ್ಲ್ಸು ಮಾಡ್ಬೋದು ಬ್ಯಾಂಗ್ಸ್ನ. ಸೊ ಡೆಫಿನೆಟ್ಲಿ ಯೂಸ್ ಇದೆ. 161 ರೂಪೀಸ್ಗೇನೋ ಇದು, ಐ ಥಿಂಕ್. ನನಗೆ ಪ್ರೈಸ್ ಪರ್ಫೆಕ್ಟಾಗಿ ನೆನಪಿಲ್ಲ. ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಇವತ್ತು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಈ ಟಾಪ್, ಈ ಶರ್ಟ್ ತೊಗೊಂಡಿದ್ದೀನಿ 151 ರೂಪೀಸ್ಗೇನೋ, ಐ ಥಿಂಕ್ 151 181ಗೋ ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಈ ಟ್ಯಾಂಕ್ ಟಾಪು ಅಷ್ಟೇ ನಾನು 200 ರೂಪೀಸ್ ಒಳಗೆ ತೊಗೊಂಡಿದ್ದೀನಿ. ಸೊ ಅದ್ರದ್ದು ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ. ಇದ್ರದ್ದು ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಡೆಫಿನೆಟ್ಲಿ ಇದು ಕೂಡ ಅಷ್ಟೇ ಥಿಕ್ ಹೇರಿಗೆ ಪ್ರಾಡಕ್ಟ್ ಅಲ್ಲ. ಥಿಕ್ ಹೇರ್ ಇರೋರು, ವೇವಿ ಹೇರ್ ಇರೋರು ಆ್ಯಂಡ್ ಆಲ್ಸೋ ಲಾಂಗ್ ಹೇರ್ ಇರೋರಿಗೆ ಅಲ್ಲ. ನಿಮ್ಮ ಕರ್ಟನ್ ಬ್ಯಾಂಗ್ಸಿಗೆ ಏನಾದರೂ ಮಾಡ್ಕೊಳಬೇಕು, ಕರ್ಲ್ಸ್ ಮಾಡ್ಕೊಳಬೇಕು ಅಂದರೆ ಡೆಫಿನೆಟ್ಲಿ ಗೋ ಫಾರ್ ದಿಸ್. ನಾನು ಕರ್ಲ್ಸ್ ಮಾಡ್ಕೊತೀನಿ, ಸಕ್ಕದ ಕರ್ಲ್ಸ್ ಆಗುತ್ತೆ ಇದರಲ್ಲಿ. ನನ್ನ ಬ್ಯಾಂಗ್ಸ್ನ ಕರ್ಲ್ಸ್ ಮಾಡ್ಕೊತಿರ್ತೀನಿ ಒಂದೊಂದು ಸಲ, ಮತ್ತು ಇದರಲ್ಲೇ ಕರ್ಲ್ಸ್ ಸಕ್ಕದಾಗುತ್ತೆ. ಸೊ ನಾನು ಯಾವಾಗಲೂ ಕರ್ಲ್ಸ್ ಮಾಡ್ಬೇಕಾದ್ರೆ ಇದನ್ನೇ ಯೂಸ್ ಮಾಡ್ತೀನಿ. ನನ್ನ ಬ್ಯಾಂಗ್ಸಿಗೂ ಕೂಡ ಅಷ್ಟೇ ಇದನ್ನೇ ಯೂಸ್ ಮಾಡ್ತೀನಿ. ಸೊ ನಿಮ್ಮ ಬ್ಯಾಂಗ್ಸಿಗೆ ಏನಾದರೂ ಬೇಕು, ಫ್ರಂಟ್ ಹೇರ್ಸಿಗೆ ನೀಟಾಗಿ ಸ್ಟ್ರೈಟ್ನಿಂಗಿಗೆ ಬೇಕು ಅಂದರೆ ಇದು ಚೆನ್ನಾಗಾಗುತ್ತೆ. ಬಿಕಾಸ್ ಫ್ರಂಟ್ ಹೇರ್ಸ್ ತುಂಬಾ ಇರಲ್ಲ. ಸೊ ದೊಡ್ಡ ದೊಡ್ಡ ಫಿಲಿಪ್ಸ್ ಹೇರ್ ಸ್ಟ್ರೈಟ್ನರ್ಸ್ ಇದ್ರಲ್ಲೆಲ್ಲ ಸಣ್ಣ ಸಣ್ಣ ಹೇರ್ ಬರೋದೇ ಇಲ್ಲ. ಸೊ ಇದ್ರಲ್ಲಿ ಸಖತ್ತಾಗಿ ಆಗುತ್ತೆ ಫ್ರಂಟ್ ಹೇರ್ಸು. ಬಟ್ ಫುಲ್ ಹೇರ್ಸಿಗೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್. ಆಗಲ್ಲ ಅಂತ ನಾನು ಹೇಳಲ್ಲ, ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್. ನೀವು ಫ್ರಂಟ್ ಹೇರ್ಸಿಗೆಲ್ಲ ಸಖತ್ತಾಗಿ ಕಾಣುತ್ತೆ. ಬಟ್ ನೀವು ಫುಲ್ ಹೇರ್ಸಿಗೆ ಅನ್ಕೊಂತಿದ್ರೆ ಡೆಫಿನೆಟ್ಲಿ ನಾಟ್. ದ್ಯಾಟ್ಸ್ ಇಟ್. ನಾನು ಕರ್ಟನ್ ಬ್ಯಾಂಗ್ಸಿಗೆ ಇದನ್ನ ಯೂಸ್ ಮಾಡ್ತೀನಿ. ನಿಮಗೂ ಬೇಕು ಅಂದರೆ ನೀವು ಕರ್ಟನ್ ಬ್ಯಾಂಗ್ಸಿಗೆ ಇದನ್ನು ಟ್ರೈ ಮಾಡ್ಬೋದು, ಚೆನ್ನಾಗಿ ಯೂಸ್ ಮಾಡ್ಬೋದು. ಸೊ ಯೂಸ್ ಇದೆ ಇದ್ರದ್ದು, ಇಲ್ಲ ಅಂತ ಹೇಳಲ್ಲ. ಸೊ ಯಾ, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ನೋಡೋಕ್ಕೆ ಇಷ್ಟಪಡ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ನನ್ನ ಚಾನಲಲ್ಲಿ ತುಂಬಾ ವಿಡಿಯೋಸ್ ಇದೆ, ಹೋಗಿ ಚೆಕ್ಔಟ್ ಮಾಡಿ.
ಗಾಯ್ಸ್ ತುಂಬಾ ಕಷ್ಟಪಟ್ಟಿದ್ದೀನಿ ಈ ವಿಡಿಯೋಗೋಸ್ಕರ. ಮೀನ್ಸ್ ನಾನು ಎಷ್ಟೋ ತನಕ ಕೂತ್ಕೊಂಡಿದ್ದೀನಿ ಗೊತ್ತಾ ಈ ವಿಡಿಯೋ ಕಂಪ್ಲೀಟ್ ಆಗಬೇಕು ಅಂತ ಹೇಳ್ಬಿಟ್ಟು. ಸಿಕ್ಕಾಪಡೆ ಬೆನ್ನು ಆಗ್ತಿದೆ, ಅಷ್ಟೋ ತನಕ ಕೂತ್ಕೊಂಡಿದ್ದೀನಿ. ಅಷ್ಟು ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ಇದು. ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.